ಮಹಾತ್ಮಗೆ ಇವತ್ತು ಇಲ್ಲಿ ಕೂತ್ಕೊಂಡು ಬರೀ ಎಸ್ಸಿಗಳನ್ನು ಕೂರಿಸಿ ಭಾಷಣ ಮಾಡೋದಲ್ಲ. ನಾನು ಹೇಳಿದಂಥ ಸಭೆಗೆ ಮೇಲ್ವರ್ಗದವ್ರನ್ನು ನಾವು ಕೂರಿಸಿಬೇಕು, ಎಲ್ಲರ ಕಣ್ಣು ತೆರಿಬೇಕಾಗ್ತದೆ. ಈ ಇಷ್ಟೊಂದು ನಾವು ನಿಷ್ಠುರವಾಗಿ ವರ್ತಿಸ್ತೇವೆ ಹೋದ್ರೆ, ನಾನು ಕುರಿ ಕೊಡ್ತೀನಿ, ಕೋಳಿ ಕೊಡ್ತೀನಿ, ಕಂಬಳಿ ಕೊಡ್ತೀನಿ, ನೀನು ಉದ್ಧಾರ ಆಗು ಅಂದ್ರೆ ನಾನು ಕೊಡೋಣ, ನೀನು ಬೇಡವ. ಈ ಪರಿಸ್ಥಿತಿನೆಲ್ಲ ಸರ್ಕಾರಗಳು ಎಷ್ಟು ದಿನ ದಲಿತರನ್ನ ನಡೆಸ್ಕೊಳ್ಬಹುದು ಹೇಳಿ? ಅರೆ ಅವರಿಗೆ ಕೊಡೋ ದುಡ್ಡನ್ನು ಸರಿಯಾಗಿ ಕೊಡದೆ ಬೇಜಾರು ಮಾಡ್ಕೊಂಡ್ಬೇಡಿ ಮಂಜುನಾಥ್ ಗೌಡ್ರೆ. ಕಳೆದ ಸಾರಿ 24,500 ಕೋಟಿ, ಕಳೆದ ಸಾರಿ 24,500 ಕೋಟಿ ಎಸ್ಸಿಗಳಿಗಿಟ್ಟಂತ ಸಪರೇಟ್ ಗ್ರಾಂಟ್ ಅನ್ನ ಇವತ್ತು ಗ್ಯಾರಂಟಿ ಸ್ಕೀಮಿಗೆ ಡೈವರ್ಟ್ ಮಾಡಿದ್ರೆ ನೀವೆಲ್ಲ ಬಾಯಿ ಮುಚ್ಚಿಟ್ಟು ಕೂತ್ಕೊಂತೀರಿ ಅಂದ್ರೆ ನೀವು ಯಾರ ವಿರುದ್ಧ ಹೋರಾಟ ಮಾಡ್ತೀರಿ? ನೀವೆಲ್ಲ ಬಾಯಿ ಮುಚ್ಚಿಟ್ಟು ಕೂತ್ಕೊಂತೀರಿ ಅಂದ್ರೆ ನೀವು ಯಾರ ವಿರುದ್ಧ ಹೋರಾಟ ಮಾಡ್ತೀರಿ? ನಾನು ನಿಮ್ಮನ್ನು ಪ್ರಚೋದನೆ ಮಾಡೋದಿಲ್ಲ, ನೀವು ಬಾಯಿ ಇಲ್ವಾ, ಧ್ವನಿ ಇಲ್ವಾ ನಿಮ್ಗೆ? ಇದು ತಪ್ಪು ಅಂತ ನಾವು ಹೇಳ್ಬೇಕಲ್ರಿ. ಅದು ಹೇಳಕ್ಕೂ ತಾಕತ್ತಿಲ್ಲ. ನೀವು ಎಂತ ಲೀಡರ್ಸ್, ನೀವು ದಲಿತ ನಾಯಕರ, ನೀವು ಅದು ಹೇಳಕ್ಕೂ ತಾಕತ್ತಿಲ್ಲ. ನೀವು ಎಂತ ಲೀಡರ್ಸ್, ನೀವು ದಲಿತ ನಾಯಕರ, ನೀವು ಯಾರನ್ನ ಹೋಗುತ್ತಾ ಈ ಬಟ್ಟಂಗಿ ಕೆಲಸ ಎಷ್ಟು ದಿವಸ ಮಾಡ್ತೀರಿ? ಒಂದು ಮಾತು ಉದ್ಗಾರ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇರ್ಬೋದು, ಬೇರೆ ಸರ್ಕಾರ ಇರ್ಬೋದು, ಸರ್ ಮಾಡಿದ ಅನ್ಯಾಯ ಅಂತ ಹೇಳಿ ಕಣಿಸ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಭಾರತಕ್ಕೆ ಬಂದು 76-77 ವರ್ಷದ ಮೇಲಾಯ್ತು. ಎಷ್ಟು ದುಡ್ಡದು, ಎಷ್ಟು ದುಡ್ಡದು? ಯಾಕೆ ಯೋಚನೆ ಮಾಡಿಲ್ಲ, ಯಾಕೆ ಚಿಂತನೆ ಮಾಡಲ್ಲ? ನನ್ನ ಹತ್ರ ಬಂದಂತ ಅನೇಕ ದಲಿತ ಲೀಡರ್ಗಳಿಗೆ ಹೇಳಿದೆ ನಾನು, ನೀವು ಏನ್ರಿ, ನೀವು ಎಂತಂದ್ರಿ ಮಾಡೋದು? ನೀವು ಸುಮ್ಮನೆ ಒಂದಷ್ಟು ಇದನ್ನ ಪ್ರಿಂಟ್ ಮಾಡ್ಕೆ ಬಿಡೋದು. ಎಂತ ಕಾರ್ಡು, ವಿಸಿಟಿಂಗ್ ಕಾರ್ಡ್, ನಾನು ಅದು ಆ ಸಂಘಟನೆ, ನಾನು ಈ ಸಂಘಟನೆ. ಎಲ್ಲಿ ಕಾಲ ಹೋಗಿದ್ದೀರಿ ನೀವು? ನೋವಾಗತ್ರಿ. ನಾನಿವತ್ತು ಹುಟ್ಟಿದ್ದು ದಲಿತ ಜನಾಂಗ ಅಲ್ಲ, ಅದು ಬೆಳೆದಿದ್ದು ನಿಮ್ಮಿಂದ ನಿಕೃಷ್ಟ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.